DCM ಮತ್ತು ಕಾಲ. ಉಪಮುಖ್ಯಮಂತ್ರಿಯವರಿಗೆ ಕಾಲದ ಮೇಲೆ ವಿಪರೀತವಾದಂತಹ ನಂಬಿಕೆ ಇದೆ. ಆ ನಂಬಿಕೆಯನ್ನು ಪದೇ ಪದೇ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ನಡುವೆನೇ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದಂಥವರು ವಾಪಸ್ ಈಗ ದಾವೋಸ್ಗೆ ತೆರಳುತ್ತಾ ಇದ್ದಾರೆ. ಅದರ ಬಗ್ಗೆ ವಿವರವನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ದಾವೋಸ್ಗೆ DK ದೆಹಲಿ ಟೂರ್ ಬಳಿಕ ಇದೀಗ ದಾವೋಸ್ನತ್ತ DK ಅವರ ಪ್ರಯಾಣ ಶುರುವಾಗ್ತಾ ಇದೆ. ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅವರು ದಾವೋಸ್ ಕಡೆಗೆ ಹೊರಡ್ತಾ ಇದ್ದಾರೆ. ದೆಹಲಿ ಟೂರ್ ಬಳಿಕ ಈಗ ದಾವೋಸ್ಗೆ ನಾಳೆ ಬೆಳಗ್ಗೆ ದಾವೋಸ್ ವಿಮಾನವನ್ನು ಹತ್ತಲಿದ್ದಾರೆ ಶಿವಕುಮಾರ್ ಅವರು. ದಾವೋಸ್ನಲ್ಲಿ ನಡೆಯುವಂತಹ ವರ್ಲ್ಡ್ ಇಕನಾಮಿಕ್ ಫಾರಂನ ಆ್ಯನ್ಯುವಲ್ ಮೀಟಿಂಗಲ್ಲಿ ಭಾಗಿಯಾಗೋದಕ್ಕಾಗಿ ವಾರ್ಷಿಕ ಶೃಂಗ ಏನು ನಡೀತಾ ಇರುತ್ತೆ ಅಲ್ಲಿ ದಾವೋಸ್ನಲ್ಲಿ ನಡೀತಾ ಇರುವಂತಹ ವಿಶ್ವ ಆರ್ಥಿಕ ವೇದಿಕೆಯ ಜಾಗತಿಕ ಸಮಾವೇಶ ಅದರಲ್ಲಿ ಅವರು ಭಾಗಿಯಾಗೋದಕ್ಕಾಗಿ ಹೋಗ್ತಾ ಇದ್ದಾರೆ ಕರ್ನಾಟಕದ ರೆಪ್ರೆಸೆಂಟೇಟಿವ್ ಆಗಿ. ಈಗಾಗಲೇ ರಾಜ್ಯದ ಬೃಹತ್ ಕೈಗಾರಿಕೆ ಸಚಿವರಾಗಿರುವಂತಹ MB ಪಾಟೀಲ್ರು ಅಲ್ಲಿಗೆ ತೆರಳಿದ್ದಾರೆ. ಆಲ್ರೆಡಿ ದಾವೋಸ್ನಲ್ಲಿದ್ದಾರೆ. ಅವ್ರ ಜೊತೆಗೆ ಈಗ ಶಿವಕುಮಾರ್ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್ ಅವರು ಕೂಡ ಕರ್ನಾಟಕದ ಪರವಾಗಿ ರಾಜ್ಯದ ಪರವಾಗಿ ಇನ್ವೆಸ್ಟರ್ಸನ್ನು ಭೇಟಿಯಾಗುವಂಥದ್ದು, ಅವ್ರ ಮೂಲಕ ಚರ್ಚೆಯನ್ನು ನಡೆಸುವಂಥದ್ದು, ಈ ಕೆಲಸಗಳನ್ನು ಮಾಡ್ತಾರೆ. CM ಸಿದ್ದರಾಮಯ್ಯನವರ ಅನುಪಸ್ಥಿತಿ DK ಶಿವಕುಮಾರ್ ಅವರು ಅಲ್ಲಿ ಹಾಜರಾಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಹೋಗ್ತಾ ಇಲ್ಲ, ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ ರಾಜ್ಯದ ತಂಡದ ನೇತೃತ್ವವನ್ನು ವಹಿಸೋದಕ್ಕಾಗಿ. ಇದರ ನಡುವೆ ದೆಹಲಿಗೆ ಹೋಗಿ ಬಂದಿದ್ದು, ದೆಹಲಿಗೆ ಹೋಗಿ ಬಂದಿದ್ದಾರೆ ಶಿವಕುಮಾರ್ ಅವರು. ದಾವೋಸ್ ಪ್ರಯಾಣದ ಬಗ್ಗೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ, ತೋರಿಸ್ತೀನಿ. ದಾವೋಸ್ಗೆ ಹೋಗ್ಬೇಕು ಅಂತ ವಿರೋಧ ಪಾರ್ಟಿಯವರು ಸಲಹೆ ಕೊಟ್ಟಿದ್ದಾರೆ, ನಮ್ಮ ಪಾರ್ಟಿಯವರು ಸಲಹೆ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳು ಅನುಮತಿ ಕೊಟ್ಟಿದ್ದಾರೆ. ನೋಡೋಣ, ಸೂರ್ಯ ಮುಳುಗಲಿ ಆಮೇಲೆ ಮಾತಾಡೋಣ. ಹೀಗೆ ಸೂರ್ಯ ಮುಳುಗಲಿ ಆಮೇಲೆ ನೋಡೋಣ ಅಂತ ಹೇಳಿದ್ರು. ಯಾಕಂದರೆ ಸೂರ್ಯೋದಯಕ್ಕೂ ಮುಂಚಿತವಾಗಿಯೇ ಅವರು ಹೊರಡೋರಿದ್ದಾರೆ, ದಾವೋಸ್ ಕಡೆಗೆ ಪ್ರಯಾಣವನ್ನು ಬೆಳೆಸೋರಿದ್ದಾರೆ. ಈ ಕಾರಣಕ್ಕೆ ಸೂರ್ಯ ಮುಳುಗಲಿ ನೋಡೋಣ ಅಂತ ಹೇಳ್ಕೊಂಡು ತಮಾಷೆಯಾಗಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ದೆಹಲಿಯ ಯಾತ್ರೆ ಅದು ದಂಡಯಾತ್ರೆನೋ ಅನ್ನುವಂಥ ಅನುಮಾನ ಇದ್ದೇ ಇದೆ. ದಂಡಯಾತ್ರೆ ಅಂತ ಹೇಳಿದ್ರೆ ಅಲ್ಲಿ ಗೆಲುವು ದಾಖಲಿಸ್ಕೊಂಡು ಬರುವಂತಹ ದಂಡಯಾತ್ರೆಯೂ ಕೂಡ ಆಗುತ್ತೆ, ಕೆಲವೊಮ್ಮೆ ಅದು ದಂಡಯಾತ್ರೆಯೂ ಕೂಡ ಆಗುವುದು ಇದೆ. ಹಾಗೇನೆ ಈ ಯಾತ್ರೆ ಕೂಡ ಗೋಚರಿಸ್ತಾ ಇದೆ. ಮನ್ರೇಗಾ ವಿರುದ್ಧ ಖಂಡನಾ ನಿರ್ಣಯ ಪಾಸ್ ಮಾಡೋದಕ್ಕೆ ವಿಶೇಷ ಅಧಿವೇಶನವನ್ನು ಈಗಾಗಲೇ ಕರೆಯಲಾಗಿದೆ. ಜನವರಿ 22ರಿಂದ ಅಧಿವೇಶನ ಶುರುವಾಗ್ತಾ ಇದೆ. 31ರವರೆಗೂ ಕೂಡ ಈ ಬಾರಿಯ ಅಧಿವೇಶನ ನಡೆಯುವಂಥದ್ದಿದೆ. ಇದೇ ಸಂದರ್ಭದಲ್ಲಿ ಅಧಿವೇಶನ ಮುಗಿಯುವವರೆಗೂ ಕೂಡ ಹೈಕಮಾಂಡ್ನಿಂದ ಯಾವುದೇ ಸಂದೇಶ ಅಂತೂ ಬರೋದಿಲ್ಲ. ಅಲ್ಲಿಗೆ ನವೆಂಬರ್ ಕ್ರಾಂತಿ ಹೋಯಿತು, ಡಿಸೆಂಬರ್ನಲ್ಲಿ ಕ್ರಾಂತಿ ನಡೀಲಿಲ್ಲ, ಜನವರಿಯಲ್ಲಿ ಸಂಕ್ರಾಂತಿ ಕಳೆದೋಯ್ತು. ಈಗ ಜನವರಿ ಅಂತ್ಯವರೆಗೂ ಕೂಡ ಏನೂ ಆಗುವಂಥ ಲಕ್ಷಣ ಕಾಣ್ತಾ ಇಲ್ಲ. ರಾಹುಲ್ ಗಾಂಧಿ ಜೊತೆಗೆ ಪ್ರತ್ಯೇಕ ಮಾತುಕತೆ ಬಗ್ಗೆ ಇನ್ನೂ ಕೂಡ ಕುತೂಹಲ ಇದ್ದೇ ಇದೆ. ಯಾಕೆ ಇವ್ರಿಗೆ ಪ್ರತ್ಯೇಕ ಮಾತುಕತೆ ನಡೀತಾ ಇಲ್ಲ ಅಂತೇಳಿ. ರಾಹುಲ್ ಗಾಂಧಿ ಮತ್ತು ಶಿವಕುಮಾರ್ ಅವರ ನಡುವೆ 1-to-1 ಮೀಟಿಂಗ್ ಯಾಕೆ ಆಗ್ತಾ ಇಲ್ಲ? ರಾಹುಲ್ ಗಾಂಧಿ 3 ದಿವಸ ದೆಹಲಿಯಲ್ಲೇ ಬೀಡುಬಿಟ್ಟಿದ್ರು. DCM DK ಶಿವಕುಮಾರ್ ದೆಹಲಿಯಲ್ಲೇ ಇದ್ದರು, ಪಕ್ಷದ ಕಚೇರಿಯಲ್ಲೇ ಇದ್ದರು. ರಾಹುಲ್ ಗಾಂಧಿಯವರ ಮುಂದೆಯೂ ಕೂಡ ಕುಳಿತಿದ್ರು, ಖರ್ಗೆಯವರ ಜೊತೆಗೆ ಚರ್ಚಿಸಿದರು, ಅಸ್ಸಾಂ ಚುನಾವಣೆಯ ತಂತ್ರಗಾರಿಕೆಯನ್ನು ಹೆಣೆದರು. ಆ ಎಲ್ಲ ಕೆಲಸವನ್ನು ಮಾಡಿದ್ದಾರೆ ಅವರು. ಆದರೆ ಇಷ್ಟೆಲ್ಲ ಆದರೂ ಕೂಡ ದೆಹಲಿಯಲ್ಲೇ ಇದ್ದರೂ ಕೂಡ ಅಸ್ಸಾಂ ಚುನಾವಣೆ ಗೆಲ್ಲೋದೊಂದೇ DKಶಿಗೆ ಸದ್ಯ ಹೈಕಮಾಂಡ್ ಕೊಟ್ಟಿರುವಂಥ ಟಾಸ್ಕ್. ಅವ್ರದ್ದೊಂದೇ ಟಾಸ್ಕ್ ಇರುವಂಥದ್ದು, ಅಸ್ಸಾಮನ್ನು ಗೆಲ್ಲಬೇಕು ಈ ಸಲ ಅಂತ. ಕಾಂಗ್ರೆಸ್ ಅಸ್ಸಾಮಲ್ಲಿ ಜಯಭೇರಿಯನ್ನು ಬಾರಿಸಬೇಕು ಅಂತೇಳಿ. ಅದಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕ ಪ್ರಯತ್ನಿಸಿದರೂ ಕೂಡ ಶಿವಕುಮಾರ್ ಅವರಿಗೆ ರಾಹುಲ್ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಅವರು ಪ್ರಯತ್ನ ಪಟ್ಟಿದ್ದಾರೆ ರಾಹುಲ್ ಗಾಂಧಿಯವ್ರನ್ನ ಭೇಟಿಯಾಗಬೇಕಿತ್ತು. ಅಫ್ಕೋರ್ಸ್ ರಾಹುಲ್ ಗಾಂಧಿಯವ್ರನ್ನ ಭೇಟಿಯಾಗಿದ್ದಾರೆ, ಆದರೆ ಎಲ್ಲರ ಜೊತೆಗೆ ಇದ್ದಂತಹ ಮೀಟಿಂಗ್ನಲ್ಲಿ ಭೇಟಿಯಾಗಿದ್ದಾರೆ ಹೊರತು ಪ್ರತ್ಯೇಕವಾಗಿ 1-to-1 ಮೀಟಿಂಗ್ ಆಗಲಿಲ್ಲ. ಹೀಗಾಗಿ ಶಿವಕುಮಾರ್ ಅವ್ರಿಗೆ ಅಸ್ಸಾಂ ಚುನಾವಣೆ ಜೊತೆಗೆ GBA ಗೆಲ್ಲಿಸುವಂಥ ಅನಿವಾರ್ಯತೆಯೂ ಕೂಡ ಇದೆ. ಕರ್ನಾಟಕದಲ್ಲಿ GBA ಎಲೆಕ್ಷನ್ಸನ್ನು, ಬೆಂಗಳೂರಿನ GBA ಎಲೆಕ್ಷನ್ಸನ್ನು ನಡೆಸಿ ಅದನ್ನು ಗೆಲ್ಲಿಸಬೇಕು. ಅಲ್ಲಿ ಕಾಂಗ್ರೆಸ್ 5 ಪಾಲಿಕೆಗಳ ಪೈಕಿ ಹೆಚ್ಚಿನ ಪಾಲಿಕೆಗಳಲ್ಲಿ ಅಂತೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲೇಬೇಕಾಗುತ್ತೆ. ಇಲ್ಲದೆ ಹೋದರೆ ಅದು ಶಿವಕುಮಾರ್ ಅವರ ಪ್ರತಿಷ್ಠೆಗೆ ಪೆಟ್ಟಾಗಬಹುದು. ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಎದುರಿಸುವಂಥದ್ದು ದೊಡ್ಡ ಸವಾಲು ಇದ್ದೇ ಇದೆ. ಅಸ್ಸಾಂನಲ್ಲಿ ಅಲ್ಲಿಯ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಈಗಾಗಲೇ ಚುನಾವಣಾ ತಂತ್ರಗಾರಿಕೆಯಲ್ಲಿ ಭಾಳ ಹೆಸರು ಮಾಡಿರ್ತಕ್ಕಂತಹ ರಾಜಕಾರಣಿ ಮತ್ತು ಪಾಪ್ಯುಲರ್ ಲೀಡರ್ ಕೂಡ. ಇನ್ನು ಮಿನಿ ಅಸೆಂಬ್ಲಿ ಎಂದೇ ಬಿಂಬಿತ ಆಗಿರುವಂತಹ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮೊದಲ ಬಾರಿಗೆ, ಗ್ರೇಟರ್ ಬೆಂಗಳೂರು ಆದಮೇಲೆ ಇದೇ ಮೊದಲ ಬಾರಿಗೆ ಚುನಾವಣೆ ಬೇರೆ ನಡೀತಾ ಇದೆ. ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಯ ಸಂದರ್ಭದಲ್ಲಿ 5 ಪಾಲಿಕೆಗಳಿದ್ದಾವೆ. ಈ 5 ಪಾಲಿಕೆಗಳಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಲೇಬೇಕಾಗಿರೋದು ಕಾಂಗ್ರೆಸ್ಗಿರುವಂಥ ಅನಿವಾರ್ಯತೆ. ಅದನ್ನು ಯಾವ ಸ್ವರೂಪದಲ್ಲಿ ಶಿವಕುಮಾರ್ ಅವರು ಈ ಟಾರ್ಗೆಟನ್ನು ಅಚೀವ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಕುತೂಹಲ ಇರುವಂಥದ್ದು GBA ಎಲೆಕ್ಷನ್ನ ವಿಚಾರದಲ್ಲಿದೆ. 2 ಚುನಾವಣೆ ಮುಗಿಯುವವರೆಗೂ ಕೂಡ ನಾಯಕತ್ವ ಬದಲಾವಣೆ
ಮಾಡೋದ್ರ ಕಡೆಗೆ ಹೈಕಮಾಂಡ್ ಮುಂದಾಗುವಂಥದ್ದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಅದೇನಾದರೂ ಆಯಿತು ಅಂತ ಹೇಳಿದ್ರೆ ಜೂನ್ ತಿಂಗಳ ತನಕ, ಜೂನ್ ತಿಂಗಳಲ್ಲಿ ಜೂನ್ ಅಂತ್ಯದವರೆಗೂ ಕೂಡ ಕಾಲಾವಕಾಶ ಇದೆ GBA ಎಲೆಕ್ಷನ್ ನಡೆಸೋದಕ್ಕೆ. ಜೂನ್ ತಿಂಗಳ ತನಕವೂ ಕೂಡ ಇದು ಮುಂದೂಡಿಕೆ ಆಗ್ಬೋದು. ಆ ಸಾಧ್ಯತೆಯೂ ಕೂಡ ಗೋಚರಿಸ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಹೇಳಿದ್ದಾರೆ, ಹಾಗೆಯೇ ಶಿವಕುಮಾರ್ ಅವರು ಏನೇನು ಮಾತನಾಡಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ರಾಜ್ಯ ನಾಯಕರೆಲ್ಲ ಒತ್ತಾಯಿಸ್ತಾ ಇದ್ದಾರೆ ಸರ್, ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲಿ ಅಂತ. ಲೀಡರ್ಶಿಪ್ ವಿಚಾರದಲ್ಲಿ ಅದನ್ನ ಐ ಕಾಂಟ್ ಡಿಸ್ಕ್ಲೋಸ್. ಅದನ್ನ ಯಾಕೆ ನಾನು ಡಿಸ್ಕ್ಲೋಸ್ ಮಾಡಬೇಕು? ಕಾಲ ಎಲ್ಲ ಉತ್ತರ ಕೊಡ್ತದೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಟೈಮ್ ವಿಲ್ ಆನ್ಸರ್ ಫಾರ್ ಎವ್ರಿಥಿಂಗ್. ಬರೀ ಎಲ್ಲರೂ ನಮ್ಮ ರಾಜಕೀಯಕ್ಕೆ ಹೋಗೋದು, ಸರ್ಕಾರದ ಕೆಲಸಕ್ಕೆ ಹೋಗೋದು, ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಅಂತ ಹೇಳಿದ್ದೀನಿ. ಯಾರು ಹೇಳಿದ್ರಿ? 140 ಜನ ನನ್ನ ಬೆಂಬಲಕ್ಕಿದ್ದಾರೆ, 140 ಜನ ಬೆಂಬಲಕ್ಕಿದ್ದಾರೆ, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ನನ್ನ ಬೆಂಬಲಕ್ಕಿದ್ದಾರೆ. ರಾಹುಲ್ ಸಮ್ಮುಖದಲ್ಲೇ ನಾವೇನು ಮಾತಾಡ್ಕೊಂಡಿದ್ದೀವಿ, ಹೈಕಮಾಂಡ್ ಸಮ್ಮುಖದಲ್ಲಿ ಏನು ಮಾತಾಡಿದ್ದೀವಿ, ಯಾರು ಎಲ್ಲ ಕೂತ್ಕೊಂಡು ನಾವೇನು ತೀರ್ಮಾನ ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತಿದೆ. ಹೀಗೆ ಎಲ್ಲವೂ ಕೂಡ ಕಾಲವೇ ಹೇಳುತ್ತೆ. ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ನೋಡಿ ಆ ಕ್ವಶನ್ ಅನ್ನ ಕೇಳಿಸ್ಕೊಂಡು ನೀಟಾಗಿ ಒಂದು ಅಕ್ಷರವೂ ಕೂಡ ಮಾತಾಡಿದೆ, ಒಂದೇ ಒಂದು ಪದವೂ ಕೂಡ ಅವರ ಬಾಯಿಂದ ಬರಲಿಲ್ಲ. ಅಲ್ಲಿ ಮಾಧ್ಯಮದವರು ಕೇಳ್ತಾ ಹೋದ್ರು, ಏನು ಸರ್ ಲೀಡರ್ಶಿಪ್ ಚೇಂಜ್ ಬಗ್ಗೆ ಏನು ಅಂತೇಳಿ, ಯಾಕೆ ಸರ್ ಮೌನವಾಗಿದ್ದೀರಿ ಇದು ಕೂಡ ಕೇಳಿದರು. ಆದರೂ ಒಂದು ಪದವೂ ಕೂಡ ಅವರ ಬಾಯಿಂದ ಹೊರಗಡೆ ಬರಲಿಲ್ಲ. ಇದು ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಯಾವ ಸ್ವರೂಪದಲ್ಲಿ ಕರ್ನಾಟಕದ ಲೀಡರ್ಶಿಪ್ ಬಗ್ಗೆ ಇದೆ ಅಂತ ಹೇಳಿದ್ರೆ ಮೌನವಾಗಿದೆ ಅಂತೇಳಿ ಅವ್ರದ್ದು ಒಂದೇ ಸಂದೇಶ, ಮೌನ. ಯಾವುದೇ ಆನ್ಸರ್ ಇಲ್ಲ. ಈಗ ಸದ್ಯಕ್ಕಂತೂ ಕಾಂಗ್ರೆಸ್ನಲ್ಲಿ ಯಾವುದೇ ಆನ್ಸರ್ ಇಲ್ಲ ಅನ್ನುವಂಥ ರೀತಿಯಲ್ಲಿ ಗೋಚರಿಸ್ತಾ ಇದೆ. ಆದರೆ ಶಿವಕುಮಾರ್ ಅವರು ಕಾಲದ ಮೇಲೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ, ಕಾಲದ ಮೇಲೆ ನಿರೀಕ್ಷೆಯನ್ನು ಇಟ್ಟು ಕುಳಿತಿದ್ದಾರೆ. DCM DK ಶಿವಕುಮಾರ್, ಕಾಲವೇ ಎಲ್ಲದಕ್ಕೂ ಉತ್ತರವನ್ನು ಹೇಳಲಿದೆ. ಇದು ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗಲ್ಲ ಅನ್ನುವಂಥದ್ದರ ಮುಂದುವರೆದ ಭಾಗ. ಕಾಲವೇ ಎಲ್ಲದಕ್ಕೂ ಉತ್ತರವನ್ನು ಕೊಡಲಿದೆ ಅನ್ನುವಂಥ ರೀತಿಯಾಗಿ ಆಗಿದೆ. CM ಆಗುವ ವಿಚಾರಕ್ಕೆ ಕಾಲವೇ ಉತ್ತರ ನೀಡಲಿದೆ ಅನ್ನುವಂತಹ ಮಾತನ್ನು ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಏನೇ ಕೇಳಿದ್ರು ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ. ಅಲ್ಲ, ಈ ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡ್ತಿದ್ರೆ ಇವ್ರು ಇಷ್ಟೆಲ್ಲ ಪ್ರಯತ್ನ ಯಾಕೆ ಮಾಡಬೇಕು, ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ಕೊಂಡು ಕೂತ್ಕೊಳ್ಳುವಂಥದ್ರ ಅವಶ್ಯಕತೆಯಿಂದ ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ, ಮುಗೀತಲ್ಲ, ಸಿಂಪಲ್, ಒನ್ ಲೈನ್, ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡ್ಬಿಡುತ್ತೆ ಅಂತೇಳಿ. ಆದರೆ ಒಂದು ಕಡೆ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತ ಹೇಳ್ತಾರೆ. ತಕ್ಷಣ ಮುಖ್ಯಮಂತ್ರಿ ಬದಲಾವಣೆ ಲಕ್ಷಣ ಇಲ್ಲ ಅನ್ನುವಂಥದ್ದಕ್ಕೆ ಈ ಉತ್ತರವನ್ನು ಕೊಡ್ತಾ ಇದ್ದಾರೆ. ತತ್ಕ್ಷಣಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಆಗುವುದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಕಾಲವೇ ಉತ್ತರವನ್ನು ನೀಡಲಿದೆ ಅನ್ನುವಂಥ ಉತ್ತರವನ್ನು ಕೊಡೋದಕ್ಕೆ ಹೊರಟಿದ್ದಾರೆ ಶಿವಕುಮಾರ್ ಅವರು. ಇದು ಇಲ್ಲಿ ಕಾಡ್ತಾ ಇರುವಂತಹ ಬಹಳ ಪ್ರಮುಖವಾಗಿರುವಂತಹ ಪ್ರಶ್ನೆ, ಬಹಳ ಪ್ರಮುಖವಾಗಿರ್ತಕ್ಕಂತಹ ಅನುಮಾನ. ಇನ್ನೊಂದು, CM ಆಗುವ ಆಸೆಯನ್ನು ಜೀವಂತವಾಗಿಡಲು ಕಾಲದ ಉತ್ತರವನ್ನು ಕೊಡ್ತಿದ್ದಾರಾ ಅಂತ ಹೇಳಿ. ಅಂದರೆ ಕಾಲವೇ ಎಲ್ಲದಕ್ಕೂ ಉತ್ತರವನ್ನು ಕೊಡುತ್ತೆ ಅಂತ ಹೇಳಿದ ಮೇಲೆ CM ಆಗಬೇಕು ಅನ್ನುವಂಥ ಆಸೆ ಇದೆ, ಅದಕ್ಕೂ ಕೂಡ ಕಾಲ ಯಾವತ್ತಾದರೂ ಒಂದು ಕಡೆಯಲ್ಲಿ ಮಾಡಬಹುದು. ಯಾಕಂದರೆ ನಾಳೆ ಹೇಗಿರುತ್ತೆ ಅಂದರೆ ನಮ್ಗೆ ಇವತ್ತು ಗೊತ್ತಿರಲ್ಲ, ಮುಂದೆ 1 ಗಂಟೆ ನಂತರ ಹೇಗಿರುತ್ತೆ ಅಂದರೆ ನಮ್ಗೆ ಈಗಲೇ ಗೊತ್ತಿರೋದಿಲ್ಲ. ಹೀಗೇ ಕಾಲ ಉತ್ತರವನ್ನು ಕೊಡುತ್ತೆ, ಮುಖ್ಯಮಂತ್ರಿ ಆಗಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಅದೇ ಸ್ವರೂಪದಲ್ಲಿ ಕಾಪಾಡಿಕೊಳ್ಳೋದಕ್ಕೆ ಬೇಕಾಗಿ ಈ ಉತ್ತರವನ್ನು ಕೊಡ್ತಿದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡ ಹೇರಿದರೂ ಮುಖ್ಯಮಂತ್ರಿ ಆಗಲು ಇನ್ನೂ ಕೂಡಿ ಬರದ ಕಾಲ, ಇದು ವಾಸ್ತವ. ಯಾಕಂದರೆ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರಬೇಕಂತ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಅಷ್ಟೆಲ್ಲ ಹೇರಿದರೂ ಕೂಡ ಮುಖ್ಯಮಂತ್ರಿ ಆಗೋದಕ್ಕೆ ಅವರು ಅಂದುಕೊಂಡ ರೀತಿಯಲ್ಲಿ ನವೆಂಬರ್ ತಿಂಗಳಲ್ಲಿ ಕಾಲ ಕೂಡಿ ಬರಲಿಲ್ಲ, ಡಿಸೆಂಬರ್ ತಿಂಗಳಲ್ಲಿ ಕಾಲ ಕೂಡಿ ಬರಲಿಲ್ಲ, ಜನವರಿ 6, 9ಕ್ಕೆ ಕೂಡಿ ಬರಲಿಲ್ಲ, ಸಂಕ್ರಾಂತಿ ಕಳೆದ ಮಾರನೇ ದಿವಸಕ್ಕೂ ಕಾಲ ಕೂಡಿ ಬಂದಂಗೆ ಕಾಣ್ತಾ ಇಲ್ಲ. ಮುಂದೆ ಯಾವಾಗ ಕೂಡಿ ಬರುತ್ತೆ ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ